ಈಗ ತಾನೇ ಸಿಂಗಾಪುರಿಂದ ಬಂದೆ ಸರ್. ಖಂಡಿತ ಸರ್, ಡೌಟೇ ಬೇಡ. ಪಕ್ಕ ನೀಟ್ ಆ್ಯಂಡ್ ಕ್ಲೀನ್ ಇರುತ್ತೆ, ಹೈಲಿ ಹೈಜಿನಿಕ್. ನಾನು ಮನೆಗೆ ಹೋಗಿ ಮಾತಾಡ್ತೀನಿ, ಓಕೆನಾ? ಏನು ಸರ್ ಬೇಕು? ಏನಿಲ್ಲ, ಈ ಗುಟ್ಕಾ ತಿಂದು 4 ಜನ ಓಡಾಡೋ ರಸ್ತೆನಲ್ಲಿ ಹೀಗೆ ಉಗಿತಿರಲ್ಲ, ಯಾರಾದರೂ ತುಳಿದ್ರೆ ಅವ್ರಿಗೆ ಇನ್ಫೆಕ್ಷನ್ ಆಗಲ್ವಾ, ರೋಗ ಬರಲ್ವಾ? ಅದೇನೋ ಹೈಜಿನಿಕ್ ಅಂತ ಮಾತಾಡ್ತಿದ್ರಿ. ಸಿಂಗಾಪುರಿಂದ ಬಂದಿದ್ದೀನಿ ಅಂದರೆ ಸಿಂಗಾಪುರಲ್ಲಿ ಹೀಗೆ ಉಗಿದ್ರೆ ಎಷ್ಟು ಫೈನ್ ಆಗ್ತಾರೆ ಗೊತ್ತಾ? ಅದು ಸಿಂಗಾಪುರು, ಇದು ಇಂಡಿಯಾ. ಓ, ಇಂಡಿಯಾ ಅಂದರೆ ಅಷ್ಟು ಕೇವಲವಾಗೈತೆ ನಿಮಗೆ? ಯೋ ಹೋಗಯ್ಯ, ಸುಮ್ಮನೆ ತಲೆ ತಿನ್ಕೊಂಡು ಒಳ್ಳೆ. ರೋಡಲ್ಲಿ ಯಾರು ಉಗಿದ್ರು ನೀನು ಹೊಡೆದ್ಬಿಡ್ತೀಯಾ? ಹಾಗಲ್ಲ ಮೇಡಮ್, ನಾನು ಮರ್ಯಾದೆಯಿಂದನೇ ಕೇಳಿದೆ, ಅವ್ರು ಮರ್ಯಾದೆ ಇಲ್ಲದೆ ಮಾತಾಡಿದ್ರು, ಅದಕ್ಕೆ. ಓ, ಈಗ ಮರ್ಯಾದೆಯಿಂದ ಉಗ್ದಿದ್ದೀನಿ, ಏನ್ ಕಿತ್ಕೋತೀಯಾ? ಯುವರ್ ಆನರ್, ಈ ರಾಮಸ್ವಾಮಿ ಅನ್ನೋರು ರೋಡಲ್ಲಿ ಒಬ್ಬ ಪಬ್ಲಿಕ್ನ ಹೊಡೆದಿದ್ದಾರೆ. ಅದು ಯಾಕೆ ಅಂತ ಕೇಳಿದ್ದಕ್ಕೆ ಲೇಡಿ ಇನ್ಸ್ಪೆಕ್ಟರ್ಗೂ ಕೂಡ ಹೊಡೆದಿದ್ದಾರೆ. ತಪ್ಪಾಯ್ತು ಯುವರ್ ಆನರ್, ಅದು ಎಮೋಷನಲ್ ಹೊಡೆದ್ಬಿಟ್ಟೆ. ಏನೇ ಎಮೋಷನಲ್ ಆಗಿ ಹೊಡೆದ್ಬಿಟ್ಯಾ? ನಾನು ಇವಾಗ ಇಲ್ಲಿ ಉಗಿತೀನಿ ಅನ್ಕೋ, ಏನ್ ಮಾಡ್ತೀಯಾ? ಸೈಲೆನ್ಸ್. ಹೂ ಇಸ್ ದಟ್? ಹೇಳಿ ಸರ್, ಏನ್ ಮಾಡ್ತೀರಾ? ಅಲ್ಲ ಸ್ವಾಮಿ, ಒಬ್ಬ ಜೆಂಟಲ್ಮೆನ್ ಗುಟ್ಕಾ ತಿಂದು ರೋಡಲ್ಲಿ ಉಗ್ದಿದ್ದು ಅಲ್ದೇನೆ ಸಿಂಗಾಪುರ್ನ ಹೊಗಳಿ ಭಾರತನ ಕೇವಲವಾಗಿ ನೋಡಿದ್ನಲ್ಲ, ಅದಕ್ಕೆ ಹೊಡೆದೆ. ಕಾನೂನ ಕಾಪಾಡಬೇಕಾಗಿದ್ದಂಥ ಒಬ್ಬ ಇನ್ಸ್ಪೆಕ್ಟ್ರಮ್ಮ ನನ್ನ ಶರ್ಟ್ ಮೇಲೆ ಉಗಿದ್ರು, ಅದಕ್ಕೆ ಅವ್ರಿಗೂ ಹೊಡೆದೆ. ಆದರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋಂಥ ನ್ಯಾಯಾಧೀಶರು ನೀವೇ ಇಂಥ ಪ್ರಶ್ನೆ ಕೇಳಿದಾಗ ನನಗೆ ಬೇರೆ ದಾರಿ ತಿಳಿಲಿಲ್ಲ, ಅದಕ್ಕೆ ನಾನೇ ಹೊಡ್ಕೊಂಡೆ. ಹಾಗೆ ನೀವೇ ಶಿಕ್ಷೆ ಕೊಡೋ ಹಾಗಿಲ್ಲ. ಯಾರಾದರೂ ತಪ್ಪು ಮಾಡಿದ್ರೆ ಕೋರ್ಟಿಗೆ ಬನ್ನಿ, ಕೇಸ್ ಫೈಲ್ ಮಾಡಿ, ಶಿಕ್ಷೆ ಕೊಡೋಕ್ಕೆ ನಾವಿದ್ದೀವಿ. ಏನು ಅರ್ಥ ಆಯ್ತಾ? ಇದೊಂದ್ಸಲ ನಿಮ್ಮನ್ನು ಬಿಡ್ತಾ ಇದ್ದೀನಿ. ಯಾವ ಜಾಗ ಹೇಳಿ? ನಾನು ಬರ್ತೀನಿ. ನೀವು ಪೊಲೀಸರಿಗೆ ಫೋನ್ ಮಾಡಿ. ಸರಿ, ಕೇಕಾರ ಕಟ್ ಮಾಡಿ ತಿನ್ನೋಣ. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಸಾರಾ ಅಂಗಡಿ ಮುಚ್ಚಿ, 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 ಸಾರಾ ಅಂಗಡಿ. ಟ್ರಾಫಿಕ್ ರಾಮಸ್ವಾಮಿ, ಮೊದಲು ಕೆಳಗಡೆ ಬನ್ರಿ. ಸ್ಕೂಲ್ ಹತ್ರ, ದೇವಸ್ಥಾನದ ಹತ್ರ ಸಾರಾ ಅಂಗಡಿ ಇರಬಾರ್ದು ಅಂತ ಗೊತ್ತಿಲ್ವೇನ್ರಿ ನಿಮ್ಗೆ? ನಾನು ಹೇಳೋದನ್ನ ಕೇಳ್ರಿ. ನೀವು ಕೇಳೋದಕ್ಕೆಲ್ಲ ನಾವಿರೋದು, ನಾವು ಹೇಳೋದನ್ನ ನೀವು ಕೇಳಬೇಕು. ದಯವಿಟ್ಟು ಕೆಳಗಿಳಿರಿ. ಸರ್, ಮಿಸ್ಟರ್ ರಾಮಸ್ವಾಮಿ, ನನ್ನ ಫೈನಾನ್ಸ್ ಸೆಕ್ರೆಟರಿ, ಮಿನಿಸ್ಟ್ರಿಂದ ಬರ್ತಾ ಇದ್ದೀನಿ. ನೀವು ಮಿನಿಸ್ಟ್ರಿಯಿಂದ ಬಂದಿದ್ದೀರೋ ಪಾರ್ಲಿಮೆಂಟ್ ಇಂದ ಬಂದಿದ್ದೀರೋ ನನಗೆ ಗೊತ್ತಿಲ್ಲ. ಮೊದಲು ಸಾರಾ ಅಂಗಡಿನ ಮುಚ್ಚಿಸ್ತಿರೋ ಇಲ್ವೋ? ಇದು ಗವರ್ನಮೆಂಟ್ ಅಂಗಡಿ, ನೀನ್ ಅನ್ಕೊಂಡಂಗೆಲ್ಲ ಮುಚ್ಚಕ್ಕಾಗಲ್ಲ. ಸರಿ, ನೀವ್ ಅನ್ಕೊಂಡ್ ಹಾಗೆ ಮುಚ್ಚೋದಕ್ಕಾಗಲ್ಲ, ನಾನ್ ಅನ್ಕೊಂಡಂಗೆ ಇಲ್ಲಿಂದ ಬೀಳ್ಬೋದು ತಾನೆ? ನೀನ್ ಮುಚ್ಚಿಬಿಟ್ರೆ ಸರ್ಕಾರಕ್ಕೆ ವರಮಾನ ಎಲ್ಲಿಂದ ಬರುತ್ತೆ? ಒಂದು ದಿನಕ್ಕೆ ಚೆನ್ನೈ ಒಂದರಲ್ಲೇ ಹೆಚ್ಚು ಕಮ್ಮಿ 10 ಜನ ಹೆಣ್ಮಕ್ಳು ವಿಧವೆಯರಾಗ್ತಿದ್ದಾರೆ. ನಿಮಗೆ ಪಬ್ಲಿಕ್ ಪ್ರಾಣ ಮುಖ್ಯನಾ ಅಥವಾ ವರಮಾನ ಮುಖ್ಯನಾ? ಅಯ್ಯೋ ಸ್ವಾಮಿ, ಸರ್ಕಾರ ಸಾಲದಲ್ಲಿದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ತೀರಾ? ಸಾಲ ಅಂತಿರಲ್ಲ, MLAಗಳ ಸಂಬಳ ಏರ್ತಾನೆ ಇದೆ. ಇದೆಲ್ಲ ಮಾತಾಡಕ್ ಟೈಮ್ ಇಲ್ಲ, ಮೊದ್ಲು ಕೆಳಗಿಳಿಯಪ್ಪ. ಅದನ್ನೇ ನಾನು ಹೇಳ್ತಾ ಇರೋದು, ಇದೆಲ್ಲ ಮಾತಾಡೋದಕ್ಕೆ ಟೈಮ್ ಇಲ್ಲ. ಅಂಗಡಿ ಮುಚ್ಚೋದಕ್ಕೆ ಹೇಳ್ತೀಯೋ ಇಲ್ಲ ಇಲ್ಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳೋ. ಚೆನ್ನೈನ ವಿರುಗಂಬಾಕದ ದೇವಸ್ಥಾನದ ಪಕ್ಕದಲ್ಲಿರೋ ಸಾರಾಯಿ ಅಂಗಡಿ ಮುಚ್ಚಿಸಬೇಕು ಅಂತ ಟ್ರಾಫಿಕ್ ರಾಮಸ್ವಾಮಿ ಇಂದು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾರೆ. ಅವರೊಂದಿಗೆ ಮಾತುಕತೆ ನಡೆಸಲು ಅಧಿಕಾರಿಗಳು ವಿಫಲರಾಗಿದ್ದಾರೆ. ಶಟರ್ ಇಳಿಸಪ್ಪ. ಒಂದು 2 ನಿಮಿಷ ಸಿಗ್ನಲ್ ಇಲ್ಲ ಅಂದ್ರೆ ಏನೆಲ್ಲ ನಡೆದೋಗುತ್ತೆ. ಎಷ್ಟೊಂದು ಟ್ರಾಫಿಕ್ ಜಾಮು, ಎಷ್ಟೊಂದು ಜನರ ಆಕ್ಸಿಡೆಂಟು, ಇದೆಲ್ಲ ಆಗ್ಬಾರ್ದು ಅಂತಾನೆ ನಾನು ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಶುರು ಮಾಡಿದೆ. ಅದು ಹಾಗೆ ಅಭ್ಯಾಸ ಆಗೋಯ್ತು. ಚಿಕ್ಕ ವಯಸ್ಸಲ್ಲೇ ಪೊಲೀಸ್ ಆಗ್ಬೇಕು ಅಂತ ಆಸೆ ಇತ್ತು, ಈಗ ಅರ್ಧ ಪೊಲೀಸ್ ಆಗಿದ್ದೀನಿ.
ಏನಪ್ಪ ಡ್ಯಾನಿ ಮನೆ ಎಲ್ಲಿದೆ? ಏನೋ ಡಾನಿನಾ? ಲೇ ಮುದ್ಕ, ಡಾನಿ ಅಣ್ಣ ಅನ್ನೋ. ಕೂತ್ಕೋ ಅಣ್ಣ. ನಿಮ್ಮನ್ನ ಕೇಳ್ಕೊಂಡು ಪಾರ್ಟಿ ಬಂದಿದ್ದಾನಣ್ಣ. ಏನ್ ಸರ್, ಏನ್ ಬೇಕು? ಒಂದ್ ಕೆಲ್ಸ ಆಗ್ಬೇಕಿತ್ತು. ಹಾ, ಲೈ ಮೆನು ಕಾರ್ಡ್ ಕೊಡು. ಆಯ್ತಣ್ಣ, ಕೊಡ್ತೀನಿ. ತಗ ನೋಡು. ಡ್ಯಾನಿ ಸೇವಾ ಸೌಕರ್ಯಗಳ ದರ ಪಟ್ಟಿ. ಮನುಷ್ಯರನ್ನ ಹೆದರ್ಸೋದಕ್ಕೆ 25,000, ಕೈ ಕತ್ತರಿಸೋಕೆ 50,000, ಕೊಲೆ ಮಾಡೋದಕ್ಕೆ 1,00,000, ಅಡ್ವಾನ್ಸು ಫಸ್ಟೇ ಅರ್ಧ ಭಾಗ, ಜೊತೆಗೆ GST ಅನ್ವಯವಾಗುತ್ತದೆ. ಅದ್ರಲ್ಲಿ ಏನ್ ಮಾಡ್ಬೇಕು? ಕೊಲೆ ಮಾಡ್ಬೇಕು. ಕೊಲೆನಾ? ಅಡ್ವಾನ್ಸು? ಹೊಸ ನೋಟೆ. ಪಾರ್ಟಿ ಯಾರು? ಯಾಕ ಒಬ್ಬನ ಎತ್ಬಿಟ್ಟು ಬಂದಿದ್ದೀನಿ, ಕೇಸ್ ಹಾಕೋ. ಏಯ್, ಏನೋ ಮಾಡ್ತಾ ಇದ್ಯಾ? ದುಡ್ಡಿಗೋಸ್ಕರ ಅವ್ರ ಕೈ ಕತ್ತರಿಸ್ತೀನಿ, ಕಾಲ್ ಕತ್ತರಿಸ್ತೀನಿ ಅನ್ಕೊಂಡು ಯಾವನೋ ಒಂದಿನ ನಿನಗೆ ಹಾಕೊಟ್ಬಿಡ್ತಾನ ನೋಡು. ಹಾಕೊಡದ? ಏನೋ ಅಡ್ವೈಸಾ? ಯಾವನಾದ್ರೂ ಬಂದು ನಿನ್ನೆ ಎತ್ಬಿಡು ಅಂತ ಅಡ್ವಾನ್ಸ್ ಕೊಡ್ಲಿ, ನೀನ್ ಔಟೆ. ಅಯ್ಯೋ ಪಾಪಿ, ನನ್ ಪ್ರಾಣಕ್ ಬರೀ 5,000ನಾ? 5,000ನಾ? 500 ರೂಪಾಯಿ ಕೊಟ್ರು ಎತ್ಬಿಡ್ತೀನಿ. ತಗೋ, ಇದರಲ್ಲಿ 5,000 ಇದೆ, ಕೇಸ್ನ ಚೇಂಜ್ ಮಾಡು.